ಕುರುಬಿದವರ ಮನೆ ಬರಿಮನೆ. ಬೇರೆ ಬೇರೆಯವರನ್ನು ಕಂಡು ಅಸೂಯೆ ಪಟ್ಟರೆ ದೇವರು ಅಂಥವರಿಗೆ ಏನನ್ನು ಕೊಡುವುದಿಲ್ಲ, ಅವರು ಮತ್ತಷ್ಟು ಹಾಳಾಗಿ ಹೋಗುತ್ತಾರೆ. ಆದ್ದರಿಂದ ಸರ್ವನಾಶವೆಂದು ಈ ಗಾದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಭಾವ ಹುಟ್ಟಿದ ಪ್ರೀತಿಯನ್ನು ಮನುಷ್ಯನಿಗೂ ಒಳ್ಳೆಯ ಸಮಯ, ಕೆಟ್ಟ ಸಮಯ ಎರಡನ್ನೂ ಇರುತ್ತದೆ. ಆದ್ದರಿಂದ ತಮ್ಮ ಸಮಯಗಳು ಬಂದಾಗ ತಾವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂದು ಈ ಗಾದೆ. ಅಪ್ಪನನ್ನು ಅಪ್ಪ ಅನ್ನದೇ ಇರುವ ಚಿಕ್ಕಪ್ಪ ಅಪ್ಪ ಅಂತಾನೆ. ಭಾವಾರ್ಥಕ ಸ್ವಂತ ತಂದೆಯ ಮಾತಿಗೆ ಬೆಲೆ ಕೊಡದು, ಇರುವತವನ್ನು ಇನ್ನು ಬೇರೆಯ ಮಾತಿಗೆ ಕಂಡು ಬೆಲೆ ಕೊಡದು ಎಂದು ಈ ಗಾದೆ ತಿಳಿಸುತ್ತದೆ. ಅಡಿಕೆಗೆ ಹೋದ ಮಾನ ಆನೆ ಕಟ್ಟರು ಬಾರದು. ಮನುಷ್ಯನು ಎಂದಿಗೂ ಯಾವ ಸಣ್ಣ ಪದಾರ್ಥವನ್ನು ಸಹ ಕಳ್ಳತನ ಮಾಡಬಾರದೆಂದು ಈ ಗಾದೆ ಸೂಚಿಸುತ್ತದೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮನುಷ್ಯ ಆಹಾರ ಸೇವಿಸಲು ಖಂಡಿತ ಆಹಾರ ಸೇವಿಸಲೇಬೇಕು. ಅಪಾಯ ಬಂದಾಗ ಉಪಾಯ ಇರಬೇಕು. ಭಾವಾರ್ಥ: ಅಂಥವುದೇ ಕಷ್ಟ ಸಂದರ್ಭ ಬಂದಾಗಲೂ ಸಹ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳಬಾರದೆಂದು ಚೆನ್ನಾಗಿ ಆಲೋಚಿಸಿದರೆ ಅದರಿಂದ ಪಾರಾಗಲು ಸಾಧ್ಯವೆಂದು ಈ ಗಾದೆ ತಿಳಿಸುತ್ತದೆ. ಕಿರಿದಾಗಿ ಕಟ್ಟಿ ಇರಿದಾಗಿ ಬಾಳು. ಮನೆ ದೊಡ್ಡದಾಗಿದ್ದರೆ ಮಾತ್ರಕ್ಕೆ ಗುಣ ದೊಡ್ಡದಾಗಿರುವುದಿಲ್ಲ. ಮನಸ್ಸು ವಿಶಾಲವಾಗಿ ಇರುವುದಿಲ್ಲ, ಗುಣ ದೊಡ್ಡದಾಗಿರಬೇಕು. ಮನೆ ಚಿಕ್ಕದಾಗಿದ್ದ ಮಾತ್ರಕ್ಕೆ ಗುಣ ದೊಡ್ಡದಾಗಿರುತ್ತದೆ ಎಂದು ಈ ಗಾದೆ ಮಾತು ಹೇಳುತ್ತದೆ. ಆದ್ರಕ್ಕೆ ಅಂತ ಬರೋದಿಲ್ಲ. ಭಾವಾರ್ಥ: ಓದಬಾರದವನಿಗೆ ಸರಿಯಾಗಿ ಬಾರದವನಿಗೆ ಬೆದ್ದರಿಗೆ ಮನುಷ್ಯರು ಈ ರೀತಿಯ ಆಡಿಕೊಳ್ಳುತ್ತಾರೆ. ಅವನು ಯಾವ ಕೆಲಸಕ್ಕೂ ಬಾರದಂತ ಮೂರ್ತ ಎಂದು ಸಾವಿರ ಅರ್ಥ ಕೊಡುತ್ತದೆ. ಕಿಚ್ಚಿಲ್ಲದೆ ಹೊಗೆ ಬಿಟ್ಟು ಭಾವಾರ್ಥ: ಕಾರಣವಿಲ್ಲದೆ ಹೊಗೆ ಬರಲು ಸಾಧ್ಯವಿಲ್ಲ. ಅಲ್ಲಿ ಬೆಂಕಿ ಇಡುವ ಕಾರಣದಿಂದ ಹೊಗೆ ಬರಲಾರಂಭಿಸುತ್ತದೆ ಉಂಟಾಗಿದೆ. ಆದ್ದರಿಂದ ಯಾವುದೇ ದ್ವೇಷಕ್ಕೆ, ಯಾವುದೇ ಜಗಳ ಕಾರಣವಾಗುತ್ತದೆ ಎಂದು ಈ ಗಾದೆ ತಿಳಿಸುತ್ತದೆ. ಅಂಚೆಯನ್ನು ಕಾರಿಸಿದ್ದೆ. ಭಾವಾರ್ಥ: ಯಾವ ಕೆಲಸ ಆಗಬೇಕಿದ್ದರೂ ಹಣ ಆಗಿರಬೇಕು. ಹಣವಿಲ್ಲದೆ ಯಾವ ಕೆಲಸ ಆಗುವುದಿಲ್ಲ ಎಂದು ಈ ಗಾದೆ ತಿಳಿಸುತ್ತದೆ. ಕಂಪನಿಯ ಹೆಸರು ಅಂದರೆ ಅರ್ಧರಾತ್ರಿ ಕೊರೆ ಇಡುತ್ತದೆ. ಭಾವಾರ್ಥ: ವ್ಯಕ್ತಿಗೆ ಅಕಸ್ಮಾತ್ ಐಶ್ವರ್ಯ ಬಂದಾಗ ಅವನು ಉಪಯೋಗಿಸಿಕೊಳ್ಳುವ ರೀತಿಯನ್ನು ಈ ಗಾದೆ ವ್ಯಕ್ತಪಡಿಸುತ್ತದೆ. ಅತಿ ಆಸೆ ಗತಿಗೇಡು. ಭಾವಾರ್ಥ: ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಇತಿಹಾಸ ಇರಬಾರದೆಂದು ಗಾದೆ ತಿಳಿಸುತ್ತದೆ. ಯಾವಾಗಲೂ ಅತಿ ಆಸೆ ಪಟ್ಟರೆ ಯಾವುದೂ ದೊರೆಯುವುದಿಲ್ಲವೆಂದು ಈ ಗಾದೆ ಸೂಚಿಸುತ್ತದೆ. ಆರು ಕೊಟ್ಟರೆ ಅತ್ತೆ ಕಡೆ, ಮೂರು ಕೊಟ್ಟರೆ ಸೊಸೆ ಕಡೆ. ಭಾವಾರ್ಥ: ಕೆಲವು ಮನುಷ್ಯರು ಹೇಗೆಂದರೆ ಹಾಗೆ ತಿರುಗಿಸಿಕೊಳ್ಳುತ್ತಾರೆ ಎಂಬುದನ್ನು ಇದು ವ್ಯಕ್ತಪಡಿಸುತ್ತದೆ. ಅವರುಗಳು ತಮಗೆ ಹೆಚ್ಚು ಲಾಭ ಎಲ್ಲಿ ಬರುತ್ತದೋ ಅಂತಹರ ಪರವಾಗಿ ವಾದಿಸುತ್ತಾರೆ.